ನಾನು ನಾಗರಾಜ್ ಸಿದ್ದರ್ ಶೆಟ್ಟಿ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋ ವಿಷಯ ಏನಂದರೆ, ಕರ್ಣನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾಕಂತ ಕೇಳಿದರೆ, ಕರ್ಣನಿಗೆ ನಾವೇನಂತೀವಿ ದಾನಶೂರ ಕರ್ಣ ಅಂತ ಏನು ಹೇಳ್ತೀವಿ. ಮತ್ತೇನೆಂದರೆ, ಕೆಲವೊಂದು ಜನ ಕರ್ಣನನ್ನು ವೈಭವೀಕರಣ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ, ಆತ ಏನು ಒಂದು ಗುಂಪಿನಲ್ಲಿ ಅಧರ್ಮಕ್ಕೆ ಒಂದು ಸಾಥನ್ನು ಕೊಟ್ಟಿರ್ತಾನೆ. ಯಾಕಂತ ಕೇಳಿದ್ರೆ, ಅಭಿಮನ್ಯುವಿನ ಥರ ಏಕಪಕ್ಷ ಹೋರಾಟ ಮಾಡಿ ಚಕ್ರವ್ಯೂಹವನ್ನು ಭೇದಿಸುವಂಥದ್ದು ಆಗಿರೋದಿಲ್ಲ. ಮತ್ತೇನೆಂದರೆ, ವಿಶೇಷವಾಗಿ ಅವನಲ್ಲಿ ಎಲ್ಲ ಥರದ್ದು ಇತ್ತು. ಅವ ಪಾಂಡವರ ಜ್ಯೇಷ್ಠ ಪುತ್ರನೇ ಆಗಿದ್ದ. ಆದರೂ ಕೂಡ ಎಲ್ಲದೂ ಇದ್ದರೂ ಕೂಡ ಆತ ಅಧರ್ಮಕ್ಕೆ ಸಾಥನ್ನು ಕೊಡ್ತಾನೆ. ಮತ್ತೇನೆಂದರೆ, ಅಧರ್ಮಕ್ಕೆ ಸಾಥ್ ಕೊಡ್ತಾನೆ. ಆತನಿಗೆ ಏನಾಗ್ತದೆ ಅಂದರೆ, ಎಲ್ಲದೂ ಕೂಡ ಉಚಿತವಾಗಿ ಒಲೆದು ಬಂದುವಂಥದ್ದಾಗಿರ್ತದೆ. ಯಾಕಂತ ಕೇಳಿದ್ರೆ, ಕರ್ಣಕುಂಡಲ ತಾಯಿ ಕೊಟ್ಟಿರ್ತಾಳೆ. ಮತ್ತೇನೆಂದರೆ, ಪರಶುರಾಮನ ಕಡೆಯಿಂದ ಸ್ವಲ್ಪ ಮಟ್ಟಿನ ಅವನು ಮೋಸದಿಂದ ವಿದ್ಯೆಯನ್ನು ಕಲಿತಾನೆ. ಮತ್ತೇನೆಂದರೆ, ಅವರು ಉಚಿತ ಬಂದಿರೋದ್ರಿಂದ ಅವನಿಗೆ ಅದ್ರ ಮಹತ್ವ ಗೊತ್ತಿರೋದಿಲ್ಲ. ಯಾಕಂತ ಕೇಳಿದ್ರೆ, ಪಾಂಡವರಿಗೆ 5 ಜನರಿಗೆ ವನವಾಸಕ್ಕೆ ಹೋದವಾಗ ಅದರದ್ದು ಆ ಗಳಿಸಿದಂಥ ಶಕ್ತಿಯ ಮಹತ್ವ ಗೊತ್ತಿರ್ತದೆ. ಯಾವತ್ತೂ ನಾವು ಏನು ಒಂದು ಕಷ್ಟಪಟ್ಟು ಒಂದು ಸಂಪಾದನೆ ಮಾಡಿದಂಥ ಹಣ ಆಗಿರ್ಬೋದು, ಯಾವುದೇ ಒಂದು ಶಕ್ತಿ ಆಗಿರ್ಬೋದು, ಅದನ್ನು ನಮಗೆ ಮೌಲ್ಯ ಗೊತ್ತಿರ್ತದೆ. ಎಲ್ಲಿಂದನೋ ಉಚಿತ ಬಂದಿರುವಂಥದ್ದು, ಫ್ರೀ ಬಂದಿರುವಂಥದ್ದು ಬಗ್ಗೆ ಅದ್ರ ಮೌಲ್ಯ ಗೊತ್ತಿರೋದಿಲ್ಲ. ಕರ್ಣನಿಗೆ ಆಗಿರುವುದು ಕೂಡ ಅದೇ ಆಗಿರ್ತದೆ. ಯಾಕಂತ ಕೇಳಿದ್ರೆ, ಅವನು ಕೂಡ ದೊಡ್ಡ ಮಟ್ಟದ ತಪಸ್ಸನ್ನು ಏನಾದ್ರು ಮಾಡ್ಕೊಂಡು ತೊಗೊಂಡದ್ದಲ್ಲ. ಯಾಕಂತ ಕೇಳಿದ್ರೆ, ಅವನಿಗೆ ಉಚಿತವಾಗಿ ಒಲ್ದು ಬಂದಿರುವಂಥದ್ದು. ಅದಕ್ಕಾಗಿ ಅದರ ಮೌಲ್ಯ ಗೊತ್ತಿಲ್ಲದೆ ಆತ ಒಂದು ಅಧರ್ಮಕ್ಕೆ ಸಾಥನ್ನು ಕೊಡ್ತಾನೆ. ಇದನ್ನು ಕೂಡ ಯಾಕಂದರೆ ನಾವು ಕರ್ಣನನ್ನು ಇದು ಮಾಡ್ತಾ ಇಲ್ಲ. ಆದರೆ ಅಧರ್ಮಕ್ಕೆ ಸಾಥ್ ಕೊಟ್ಟ ನಂತರ ಅದು ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂತ ಕೇಳಿದ್ರೆ, ಕೌರವರು ಅಧರ್ಮ ಪರನೇ ಇದ್ದರು. ಯಾಕಂದರೆ ಧರ್ಮದ ಪರ ಪಾಂಡವರಿದ್ದರು. ಅದಕ್ಕಾಗಿ ನಾವು ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಉಚಿತವಾಗಿ ಯಾವುದು ಸಿಗ್ತದಲ್ವ ಅದ್ರ ಮೌಲ್ಯ ಯಾರಿಗೂ ಗೊತ್ತಿರೋದಿಲ್ಲ. ಗೊತ್ತಂದರೆ ಅವ್ರು ಬೇಕಾಬಿಟ್ಟು ಯೂಸ್ ಮಾಡ್ತಾರೆ. ಯಾಕೆ ಬೇಕಾದ್ರೆ ಹಾಗೆ ಯೂಸ್. ಅದು ಕೂಡ ಕರ್ಣನ ಒಂದು ಜೀವನದಲ್ಲೂ ಕೂಡ ಇದೇ ಥರದ ಒಂದು ಇದು ಸನ್ನಿವೇಶಗಳು ಬಂದಿತ್ತು. ಯಾಕಂತ ಕೇಳಿದ್ರೆ, ಅವ್ರಿಗೆ ನೋಡಿ, ತಾಯಿ ಕುಂಡಲವನ್ನು ಕೊಡ್ತಾಳೆ. ಮತ್ತೇನೆಂದರೆ, ಪರಶುರಾಮನ ವಿದ್ಯೆ ಅವ್ರು ಮೋಸದಿಂದನೇ ಪಡಿತಾನೆ. ಮತ್ತು ದುರಂಕಾರನೂ ಕೂಡ ಅವನಿಗೆ ಭಾಳ ಇರ್ತದೆ. ಯಾಕಂತ ಕೇಳಿದ್ರೆ, ಒಂದು ಆಕಳನ್ನು ಕೊಲ್ಲುವಂಥದ್ದು, ಮತ್ತು ಭೂಮಿ ತಾಯಿಯ ಶಾಪ ಅವರಿಗೆಲ್ಲ ಭಾಳ ಇರ್ತದೆ. ಅದರಿಂದ ಒಂದು ಋಷಿ ಮುನಿಗಳ ಶಾಪ ಇರೋದ್ರಿಂದ ಅದು ದುರಂಕಾರಿನೂ ಕೂಡ ಆಗಿರ್ತಾನೆ. ಅದಕ್ಕಾಗಿ ನಮ್ಮ ಹತ್ರ ಉಚಿತವಾಗಿ ಸಿಕ್ಕಿರುವಂಥದ್ದು ದುರಂಕಾರನೂ ಕೂಡ ಇರಬಾರ್ದು. ಅದಕ್ಕಾಗಿ ಪಾಂಡವರು ಏನು ಎಲ್ಲ ಕಷ್ಟಪಟ್ಟು ಪಡೆದಿರುವಂಥದ್ದಕ್ಕೆ ಅದ್ರಿಗೆ ಮೌಲ್ಯ ಅವ್ರಿಗೆ ಗೊತ್ತಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.